ओम नमः शिवाय। ಭಾರತ್ ಮಾತಾ ಶಿವಶಕ್ತಿ ಅವತಾರ್ ಓಂ ಮಂಡಳಿ ಸತ್ಯ ಗೀತಾ ಮುರಳಿ ಓಂ. ಪಿತಾಶ್ರೀ ಶಿವಬಾಬಾರವರ ನೆನಪಿದೆಯೇ? ಮುರಳಿಯ ದಿನಾಂಕ 15/12/2025. ಪ್ರಾತಃ ಕ್ಲಾಸ್ ರಿವೈಸ್ ಕೋರ್ಸ್ 7/7/1968. ಓಂ ನಮಃ ಶಿವಾಯ. ಪ್ರೀತಿಯ ಮಕ್ಕಳೇ, ನೀವು ಈಗ ಮೇಲೆ ಏರುವ ಶಿಕ್ಷಣವನ್ನು ಓದುತ್ತಿದ್ದೀರಿ. ಈ ಜ್ಞಾನ ಈಗಲೇ ಸಿಗುತ್ತದೆ, ಮತ್ತೆಂದೂ ಸಿಗುವುದಿಲ್ಲ. ಸ್ವಲ್ಪವೂ ನೆನಪಿರುವುದಿಲ್ಲ. ನಾವು ಈ ಪದವಿಯನ್ನು ಹೇಗೆ ಪಡೆದೆವು ಎಂಬುದು ಲಕ್ಷ್ಮೀನಾರಾಯಣರಿಗೂ ಗೊತ್ತಿರುವುದಿಲ್ಲ. ನಿಮಗೆ ಗೊತ್ತಿದೆ. ಚಕ್ರವನ್ನೂ ಸಹ ನೀವು ತಿಳಿದುಕೊಂಡಿದ್ದೀರಿ. ಆದ್ದರಿಂದ ನಿಮ್ಮ ಜನ್ಮ ವಜ್ರ ಸಮಾನವಾಗಿದೆ. ಓಂ ನಮಃ ಶಿವಾಯ. ತಂದೆ ಸಂದೇಶ ಕೊಡಲು ಬರುತ್ತಾರೆ. ಅದನ್ನು ಬೇರೆ ಯಾರೂ ಕೊಡಲಾರರು. ನೀವೆಲ್ಲರೂ ಮಾಸ್ಟರ್ ಪೈಗಂಬರರು ಅಥವಾ ಮೆಸೆಂಜರ್ ಆಗುತ್ತೀರಿ. ತಂದೆಯಾದ ನನ್ನೊಬ್ಬನನ್ನೇ ನೆನಪು ಮಾಡಿ ಎಂದು ತಂದೆಯೇ ಹೇಳುತ್ತಾರೆ. ನೀವು ಸಹ ಹೀಗೆಯೇ ತಿಳಿಸುತ್ತೀರಿ. ಭಗವಂತ ಅತಿ ಶ್ರೇಷ್ಠನಾಗಿದ್ದಾರೆ ಎಂದು ಗವರ್ನರ್ಗೂ ಸಹ ತಿಳಿಸಬೇಕು. ಅವರನ್ನು ನೆನಪು ಮಾಡುವುದರಿಂದ ಸುಖ, ಶಾಂತಿ ಎಲ್ಲವೂ ಸಿಗುತ್ತದೆ. ಸಾಹೇಬನನ್ನು ಜಪಿಸಿದರೆ ಸುಖ ಸಿಗುತ್ತದೆ. ಆ ಸುಖ ಅರ್ಧ ಕಲ್ಪ ಸಿಗುತ್ತದೆ. ನಮಗೆ ಅತಿ ದೊಡ್ಡ ತಂದೆ ಓದಿಸುತ್ತಿದ್ದಾರೆ, ನನ್ನನ್ನು ನೆನಪು ಮಾಡಿ, ಆಗ ನಿಮ್ಮ ಜನ್ಮ ಜನ್ಮಾಂತರದ ಪಾಪಗಳು ಕತ್ತರಿಸಿ ಹೋಗುತ್ತವೆ ಎಂದು ಆ ತಂದೆಯೇ ಹೇಳುತ್ತಾರೆ. ಈ ಪ್ರಪಂಚವಿರುವುದೇ ವಿಕಾರಿ. ನಿರ್ವಿಕಾರಿಗಳ ಮಹಿಮೆ ಗಾಯನ ಮಾಡಲಾಗುತ್ತದೆ. ದೇವತೆಗಳು ಪವಿತ್ರ ನಿರ್ವಿಕಾರಿಗಳಾಗಿದ್ದರೂ ಅವರನ್ನು ಪೂಜಿಸುತ್ತಾರೆ, ನೆನಪು ಮಾಡುತ್ತಾರೆ. ದೇವತೆಗಳ ಪ್ರಪಂಚವನ್ನು ನಿರ್ವಿಕಾರಿ ಎಂದು ಕರೆಯಲಾಗುತ್ತದೆ. ಇಡೀ ಪ್ರಪಂಚದ ಮನುಷ್ಯ ಮಾತ್ರರನ್ನು ವಿಕಾರಿ ಎಂದು ಕರೆಯಲಾಗುತ್ತದೆ. 5 ತತ್ವಗಳು ಸಹ ವಿಕಾರಿಯಾಗಿವೆ. ಇದರಿಂದ ಸಿಗುವ ಶರೀರವು ವಿಕಾರಿಯಾಗಿ ಸಿಗುತ್ತದೆ. ಆತ್ಮವು ತಮೋಪ್ರಧಾನ ಹಾಗೂ ಶರೀರವು ತಮೋಪ್ರಧಾನವಾಗುತ್ತದೆ. ತತ್ವಗಳು ಸಹ ತಮೋಪ್ರಧಾನವಾಗಿವೆ. ಸಾಗರವು ಉಕ್ಕಿ ಬರುತ್ತದೆ. ಈ ಸಮಯದಲ್ಲಿ ಪ್ರತಿಯೊಂದು ವಸ್ತು ತಮೋಪ್ರಧಾನವಾಗಿದೆ. ನೀವು ಮಕ್ಕಳು ಕುಳಿತಿದ್ದೀರಿ. ಸಂಪೂರ್ಣ ಜ್ಞಾನ ಬುದ್ಧಿಯಲ್ಲಿದೆ. ತಂದೆ ಜ್ಞಾನ ಸಾಗರನಾಗಿದ್ದಾರೆ ಎಂದು ನಿಮಗೆ ಗೊತ್ತಿದೆ. ಮೇಲಿನಿಂದ ಹಿಡಿದು ಅಂದರೆ ಮೂಲವತನ, ಸೂಕ್ಷ್ಮವತನ, ಸ್ಥೂಲವತನ, ಸತ್ಯಯುಗ, ತ್ರೇತಾಯುಗ, ದ್ವಾಪರ, ಕಲಿಯುಗ, ಸಂಗಮಯುಗ ಇದೆಲ್ಲವೂ ನಿಮ್ಮ ಬುದ್ಧಿಯಲ್ಲಿರಬೇಕು. ತಂದೆ ಮಕ್ಕಳಿಗೆ ಕೊಡುತ್ತಿರುವ ಈ ಜ್ಞಾನ ಬೇರೆ ಯಾವ ಮನುಷ್ಯ ಮಾತ್ರರ ಬಳಿಯೂ ಇಲ್ಲ. ಮಕ್ಕಳು ಈ ಜ್ಞಾನದಲ್ಲಿಯೇ ಇರಬೇಕು. ಮೂಲವತನ, ಸೂಕ್ಷ್ಮವತನ ನೆನಪಾಗುವಂತಹ ಮನುಷ್ಯರು ಯಾರೂ ಇಲ್ಲ. ಸತ್ಯಯುಗ ಎಂದು ಯಾವುದಕ್ಕೆ ಕರೆಯಲಾಗುತ್ತದೆ ಎಂದು ಯಾವ ಮನುಷ್ಯರಿಗೂ ಗೊತ್ತಿಲ್ಲ. ನೀವು ಮಕ್ಕಳಿಗೆ ಮಾತ್ರ ಗೊತ್ತಿದೆ. ಈಗ ನೀವು ಪುರುಷೋತ್ತಮ ಸಂಗಮ ಯುಗದಲ್ಲಿದ್ದೀರಿ. ಇಂದು ಇಲ್ಲಿದ್ದೀರಿ, ನಾಳೆ ಸತ್ಯಯುಗದಲ್ಲಿರುತ್ತೀರಿ. ತಂದೆಯ ಬಳಿ ಹೇಗೆ ನಾಲೆಡ್ಜ್ ಇದೆಯೋ ಹಾಗೆಯೇ ನಿಮ್ಮ ಬಳಿಯೂ ಇದೆ. ಬೀಜ ಮತ್ತು ವೃಕ್ಷ ಅಥವಾ ನಾಟಕ 84 ಜನ್ಮಗಳ ಕಥೆಯಾಗಿರಲಿ, ನಾಲೆಡ್ಜ್ ಆಗಿರಲಿ ನಿಮ್ಮ ಬಳಿಯೇ ಇದೆ. ನೀವು ಮಕ್ಕಳು ಕುಳಿತು ಬೇರೆಯವರಿಗೆ ಈ ಜ್ಞಾನ ತಿಳಿಸುತ್ತೀರಿ. ಈ ನಾಲೆಡ್ಜ್ ಕೇವಲ ಒಬ್ಬ ತಂದೆಯ ಬಳಿಯೇ ಇದೆ. ಅವರು ಮಕ್ಕಳಿಗೆ ಕೊಡುತ್ತಾರೆ ಎಂಬುದನ್ನು ಮೊದಲು ತಿಳಿಸಬೇಕು. ಈ ನಾಲೆಡ್ಜ್ ಬೇರೆ ಯಾರಲ್ಲಿಯೂ ಇರುವುದಿಲ್ಲ. ಇದು ಮೋಸ್ಟ್ ವ್ಯಾಲ್ಯೂಯಬಲ್ ಜ್ಞಾನ ಆಗಿದೆ. ಧರ್ಮವು ಶ್ರೇಷ್ಠವಾದದ್ದು. ತಂದೆಯೇ ಬಂದು ನಿರ್ವಿಕಾರಿ ದೇವತೆಗಳನ್ನಾಗಿ ಮಾಡುತ್ತಾರೆ. ನಂತರ ದ್ವಾಪರ ಯುಗದಿಂದ ವಿಕಾರಿಗಳಾಗುತ್ತಾರೆ. ಮಾತುಗಳು ಬಹಳ ಸಹಜವಾಗಿವೆ. ನೀವು ಸಂದೇಶವಾಹಕರಾಗಿದ್ದೀರಿ. ಸಂದೇಶ ಕೊಡಬೇಕಿದೆ. ಸಂದೇಶ 2 ಶಬ್ದದ್ದಾಗಿದೆ. ಮನ್ಮನಾಭವ, ಮಧ್ಯಾಜೀಭವ. ತಂದೆಯನ್ನು ನೆನಪು ಮಾಡುತ್ತಾ ಮಾಡುತ್ತಾ ನಾವು ಪಾವನರಾಗುತ್ತೇವೆ. ಈ ಶಿಕ್ಷಣವೂ ಸಹ ಬಹಳ ಸಹಜವಾಗಿದೆ.
84 ಜನ್ಮಗಳ ಚಕ್ರದ ಶಿಕ್ಷಣವಾಗಿದೆ. ಬಹಳ ಸಹಜವಾಗಿದೆ. ಆದರೂ ನಂಬರ್ ವಾರ್. ಪ್ರತಿಯೊಬ್ಬರೂ ಶಿಕ್ಷಣದಲ್ಲಿ ನಂಬರ್ ವಾರ್ ಆಗಿರುತ್ತಾರೆ. ಈ ಬೇಹದ್ದಿನ ಶಿಕ್ಷಣದಲ್ಲಿಯೂ ನಂಬರ್ ವಾರ್ ಇದ್ದಾರೆ. ಎಷ್ಟು ಪುರುಷಾರ್ಥ ಮಾಡುತ್ತಾರೋ ಅಷ್ಟು ಉನ್ನತ ಪದವಿ ಪಡೆಯುತ್ತಾರೆ. ಅದೃಷ್ಟದಲ್ಲಿ ಇಲ್ಲದಿದ್ದರೆ ನೀವು ಏನೇ ಉಪಾಯ ಮಾಡಿದರೂ ಅದು ಸಿಗುವುದಿಲ್ಲ. ಉಪಾಯ ಮಾಡಿಸುವವರು ಏಕರಸವಾಗಿ ಮಾಡಿಸುತ್ತಾರೆ. ತಂದೆ ಯುಕ್ತಿ ಹೇಳಿಕೊಡುತ್ತಾರೆ. ಎಂದಿಗೂ ಸಂಶಯದಲ್ಲಿ ಬರಬಾರದು. ಒಬ್ಬ ತಂದೆಯ ವಿನಃ ಮನುಷ್ಯರಿಂದ ದೇವತೆಯನ್ನಾಗಿ ಯಾರೂ ಮಾಡಲಾರರು. ಇಂತಹ ಶಿಕ್ಷಣವನ್ನು ಎಂದಿಗೂ ಬಿಡಬಾರದು. ಆದರೆ ಮಾಯೆ ಓದುವುದನ್ನೇ ಬಿಡಿಸಿಬಿಡುತ್ತದೆ. ಮಾಯೆ ತನ್ನ ಕಡೆ ಆಕರ್ಷಣೆ ಮಾಡಿಕೊಳ್ಳುತ್ತದೆ. ಆಗ ಓದುವುದನ್ನೇ ಬಿಟ್ಟು ಬಿಡುತ್ತಾರೆ. ನೀವು ಓದುತ್ತಿದ್ದೀರಿ. ಗುರಿ ಉದ್ದೇಶ ಎಷ್ಟೊಂದು ದೊಡ್ಡದಿದೆ. ಶಿಕ್ಷಣದಲ್ಲಿ ಎಂದಿಗೂ ಬೇಸರಗೊಳ್ಳಬಾರದು. ಓದಲೇಬೇಕು. ತಂದೆಯನ್ನು ಅವಶ್ಯವಾಗಿ ನೆನಪು ಮಾಡಬೇಕು. ಪಾವನರಾಗುವುದೇ ಮುಖ್ಯ ವಿಷಯವಾಗಿದೆ. ಬಾಬಾ ಬಹಳ ಮಧುರವಾಗಿದ್ದಾರೆ. ನಮ್ಮನ್ನು ಪವಿತ್ರರನ್ನಾಗಿ ಮಾಡುತ್ತಾರೆ. ಸೆಂಟರ್ನ ಜಗಳವಿರಲಿ, ಬ್ರಾಹ್ಮಣಿಯರ ಜೊತೆಗಿರಲಿ, ಆದರೆ ಅಪ್ಪಿತಪ್ಪಿಯೂ ಸಹ ಮುರುಳಿ ಕೇಳುವುದನ್ನು ಅಥವಾ ಓದುವುದನ್ನು ಎಂದೂ ಬಿಡಬಾರದು. ಇದು ಬಹಳ ಸಹಜವಾಗಿದೆ. ನಾವಾತ್ಮಗಳಿಗೆ ತಂದೆ ಓದಿಸುತ್ತಿದ್ದಾರೆ. ಮಾಯೆ ಬರುತ್ತದೆ. ಆದರೆ ಈ ಮಾತನ್ನು ಪಕ್ಕಾ ಮಾಡಿಕೊಳ್ಳಬೇಕು. ತಂದೆಯನ್ನು ನೆನಪು ಮಾಡುವುದರಿಂದ ವಿಕರ್ಮ ವಿನಾಶವಾಗುತ್ತವೆ. ನೆನಪಿನಿಂದ ಪವಿತ್ರತೆ ಹಾಗೂ ಚಕ್ರವನ್ನು ತಿಳಿದುಕೊಳ್ಳುವುದರಿಂದ ಚಕ್ರವರ್ತಿ ರಾಜರಾಗುವಿರಿ. ದೈವಿ ಗುಣಗಳನ್ನು ಸಹ ಧಾರಣೆ ಮಾಡಿಕೊಳ್ಳಬೇಕು. ಊಟ ಪಾನೀಯದಲ್ಲಿ ಪಥ್ಯವನ್ನಿಟ್ಟು ವೈಷ್ಣವರಂತೂ ಆಗಲೇಬೇಕು. ಅನಿವಾರ್ಯ ಪರಿಸ್ಥಿತಿಯಲ್ಲಿ ಏನು ಮಾಡುತ್ತೀರಿ? ನೆನಪು ಮಾಡಿ ತಿನ್ನಿರಿ. ಹಸಿವಿನಿಂದ ಸಾಯುವ ಅವಶ್ಯಕತೆ ಇಲ್ಲ. ಯಾರಿಗಾದರೂ ಹಣ ಕೊಟ್ಟರೆ ಈರುಳ್ಳಿ ಇಲ್ಲದೆಯೂ ಮಾಡಿಕೊಡುತ್ತಾರೆ. ಬಾಳೆಹಣ್ಣಿನ ಜೊತೆ ರೊಟ್ಟಿ ತಿನ್ನಬಹುದು. ಈರುಳ್ಳಿ ತಿನ್ನಬಾರದು. ರೊಟ್ಟಿಯಲ್ಲಿ ಅಂದರೆ ರೊಟ್ಟಿ ಚಪಾತಿಯಲ್ಲಿ ಈರುಳ್ಳಿ ಇರುವುದಿಲ್ಲ. ರೊಟ್ಟಿಯನ್ನು ನಿಂಬೆಹಣ್ಣಿನ ಜೊತೆಯೂ ತಿನ್ನಬಹುದು. ಈ ತಂದೆ ಹಳ್ಳಿಯ ಹುಡುಗನಾಗಿದ್ದಾಗ ಬಾಳೆಹಣ್ಣಿನ ಜೊತೆ ರೊಟ್ಟಿ ತಿನ್ನುತ್ತಿದ್ದರೂ ಯುಕ್ತಿಯನ್ನು ರಚಿಸಬೇಕು. ಹಸಿವಿನಿಂದ ಸಾಯಬಾರದು. ಆದರೂ ತಂದೆಯನ್ನು ನೆನಪು ಮಾಡಬೇಕು. ಮಕ್ಕಳು ಮರೆತು ಬಿಡುತ್ತಾರೆ ಎಂದು ಬಾಬನಿಗೆ ಗೊತ್ತಿದೆ. ಊಟದ ಸಮಯದಲ್ಲೂ ಮರೆಯುತ್ತಾರೆ. ನಾನು ಮರೆಯುತ್ತೇನೆ ಎಂದು ಬಾಬಾ ಸ್ವತಃ ಹೇಳುತ್ತಾರೆ. ಅಭ್ಯಾಸ ಬೇಕು. ಇದೇನು ದೊಡ್ಡ ಮಾತಲ್ಲ. ವಿಕಾರದ್ದೇ ದೊಡ್ಡ ಪಾಪವಾಗಿದೆ. ಯಾರಿಗೇ ಆದರೂ ಮೊದಲು ತಂದೆಯ ಮಹಿಮೆ ತಿಳಿಸಿರಿ. ಭಗವಂತ ಅತಿ ಶ್ರೇಷ್ಠನಾಗಿದ್ದಾರೆ. ತಂದೆಯನ್ನು ಸರ್ವವ್ಯಾಪಿ ಎಂದು ಹೇಳಲಾಗುವುದಿಲ್ಲ. ಮಕ್ಕಳಿಗೆ ಆಸ್ತಿ ಸಿಗುತ್ತದೆ. ಯೋಗ ಕಲಿಸುತ್ತಾರೆ. ಅವರನ್ನು ಸರ್ವವ್ಯಾಪಿ ಎನ್ನುವುದು ತಪ್ಪಾಗುತ್ತದೆ. ಯಾವುದೇ ಕಾರಣಕ್ಕೂ ಶಿಕ್ಷಣವನ್ನು ಮರೆಯಬಾರದು. ಶಿಕ್ಷಣ ಸಂಪೂರ್ಣ ಸಹಜವಾಗಿದೆ. ಮೊದಲ ಪಾಠ ತಂದೆಯನ್ನು ನೆನಪು ಮಾಡಿದರೆ ವಿಕರ್ಮ ಭಸ್ಮವಾಗುತ್ತವೆ. ನಿಮ್ಮನ್ನು ಆತ್ಮ ಎಂದು ತಿಳಿದುಕೊಳ್ಳಿ. ಇದರಲ್ಲೇ ಶ್ರಮವಿದೆ. ಇದನ್ನೇ ಗಳಿಗೆಗೊಮ್ಮೆ ಮರೆಯುತ್ತೀರಿ. ಇಷ್ಟು ಉನ್ನತ ಪದವಿ ಸಿಗುತ್ತದೆ ಎಂದ ಮೇಲೆ ಶಿಕ್ಷಣದಲ್ಲಿ ಕಠಿಣ ಸಬ್ಜೆಕ್ಟ್ ಇದ್ದೇ ಇರುತ್ತದೆ. ಮಾಯೆಯ ವಿರೋಧವಿದೆ. ಅದು ಮರೆಸುತ್ತದೆ ಎಂದು ತಂದೆ ಸ್ವತಃ ಹೇಳುತ್ತಾರೆ. ಮರೆಯದವರಾಗಿರಿ. ತಮ್ಮ ವ್ಯವಹಾರದಲ್ಲಿಯೂ ಇರಿ ಎಂದು ತಂದೆ ಹೇಳುತ್ತಾರೆ. ಕೆಲಸ ಕಾರ್ಯ ಮಾಡುತ್ತಾ ತಂದೆಯನ್ನು ನೆನಪು ಮಾಡಿ. ಪ್ರಿಯತಮ ಪ್ರಿಯತಮೆಯರು ಊಟ ಮಾಡುತ್ತಾ ನೀರು ಕುಡಿಯುತ್ತಾ ಒಬ್ಬರಿಗೊಬ್ಬರು ನೆನಪು ಮಾಡುತ್ತಾರೆ. ಆದ್ದರಿಂದ ಅವರ ಹೆಸರು ಪ್ರಸಿದ್ಧವಾಗಿದೆ. ನೀವೆಲ್ಲ ಆತ್ಮಗಳು ನಾನೊಬ್ಬ ಪ್ರಿಯತಮನ ಪ್ರಿಯತಮೆಯರು. ಈಗ ತಂದೆ ಸಿಕ್ಕಿರುವಾಗ
ಚೆನ್ನಾಗಿ ನೆನಪು ಮಾಡಬೇಕು. ಬಹಳ ಲಾಭವಿದೆ. ವಿಕರ್ಮಗಳು ವಿನಾಶವಾಗುತ್ತವೆ. ಬಹಳ ಖುಷಿಯಾಗುತ್ತದೆ. ಎಲ್ಲ ದುಃಖಗಳು ದೂರವಾಗುತ್ತವೆ. ಅಮರಪುರಿಯ ಗ್ಯಾರಂಟಿ ಕೊಡುತ್ತಾರೆ. ಇಲ್ಲಿರುವ ಲೆಕ್ಕಾಚಾರ ಚುಕ್ತ ಆಗಬೇಕಿದೆ. ಅಲ್ಲಿ ನಿಮಗೆ ದುಃಖ ಇರುವುದಿಲ್ಲ. ಹೆಸರೇ ಸುಖಧಾಮ. ಹಾಗಾಗಿ ಮಾಲೀಕರನ್ನಾಗಿ ಮಾಡುವ ತಂದೆಯನ್ನು ನೆನಪು ಮಾಡಬೇಕಲ್ಲವೇ? ಪ್ರತಿ 5,000 ವರ್ಷಗಳ ನಂತರ ನೀವು ಈ ಪಾಠವನ್ನು ಓದುತ್ತೀರಿ. ತಂದೆ ತಿಳಿಸುತ್ತಾರೆ, 84 ಜನ್ಮಗಳ ಚಕ್ರ ಪೂರ್ಣವಾಯಿತು. ಈಗ ಮನೆಗೆ ಹೋಗಬೇಕು. ಈಗ ತಮ್ಮ ಜೊತೆ ಒಳಗೊಳಗೆ ಮಾತನಾಡಿಕೊಳ್ಳಬೇಕಾಗುತ್ತದೆ. 84 ಜನ್ಮಗಳ ಚಕ್ರ ಪೂರ್ಣವಾಯಿತು. ಈಗ ಬಾಬಾನ ಬಳಿ ಹೋಗುತ್ತೇವೆ. ಬಾಬನನ್ನು ನೆನಪು ಮಾಡುವುದರಿಂದ ಜನ್ಮ ಜನ್ಮಾಂತರದ ಪಾಪಗಳು ಭಸ್ಮವಾಗುತ್ತವೆ. ನಾವು ಸ್ವದರ್ಶನ ಚಕ್ರಧಾರಿಗಳು ಆಗಿದ್ದೇವೆ. ಇದು ನಿಮಗೆ ಗೊತ್ತಿದೆ. ಇಲ್ಲಿಯವರು ಯಾರಿದ್ದಾರೋ ದೈವಿ ಸಂಪ್ರದಾಯದ ಸೂರ್ಯವಂಶಿ ಮತ್ತು ಚಂದ್ರವಂಶೀಯರು ಯಾರಿದ್ದಾರೋ ಅವರು ಬಂದೇ ಬರುತ್ತಾರೆ. ಮುಂದೆ ಹೋದಂತೆ ಡ್ರಾಮಾದ ನಿಗದಿ ಆಗಿರುವುದು, ಅಂದರೆ ನಾಟಕದಲ್ಲಿ ಏನೆಲ್ಲ ನಿಗದಿಯಾಗಿದೆ ಅದು ನಡೆಯುತ್ತಲೇ ಇರುತ್ತದೆ. ಡ್ರಾಮಾ ಪ್ಲಾನ್ ಅನುಸಾರ ಏನೇ ನಡೆಯುತ್ತಿದ್ದರೂ ಅಥವಾ ನಾವು ಮಾಡುತ್ತಿದ್ದರೂ ಡ್ರಾಮಾ ಅನುಸಾರ ಸರಿಯಾಗಿಯೇ ಮಾಡುತ್ತೇವೆ. ಎಚ್ಚರಿಕೆಯಿಂದಿರಬೇಕು. ನೀವು ಪುಣ್ಯಾತ್ಮರಾಗುತ್ತಿದ್ದೀರಿ. ಆದ್ದರಿಂದ ಯಾವುದೇ ಪಾಪ ಮಾಡಬಾರದು. ನೀವು ಬಂದಿರುವುದೇ ಪವಿತ್ರ ಪುಣ್ಯಾತ್ಮರಾಗಲು. ಇದು ಬಹಳ ಸಹಜ ಇದೆ. ಕೇವಲ ಗಮನ ಕೊಡಬೇಕು. ಅಪವಿತ್ರತೆಯೇ ಎಲ್ಲಕ್ಕಿಂತ ಕೆಟ್ಟದ್ದು. ಪವಿತ್ರತೆ ಫಸ್ಟ್ ಕ್ಲಾಸ್ ಕ್ವಾಲಿಫಿಕೇಷನ್ ಆಗಿದೆ. ನೀವು ಪವಿತ್ರ ದೇವಿ ದೇವತೆಗಳಾಗುತ್ತೀರಿ. ನಂತರ ಮನುಷ್ಯರಿದ್ದಾರೆ. ದೇವತೆಗಳನ್ನು ಮನುಷ್ಯರೆಂದು ಕರೆಯಲಾಗುವುದಿಲ್ಲ. ಮನುಷ್ಯರಿಂದಲೇ ದೇವತೆಗಳಾಗುತ್ತಾರೆ. ಇದೆಲ್ಲ ಮಾತುಗಳು ನಿಮಗಾಗಿವೆ. ಈಗ ನೀವು ಮನುಷ್ಯರಿಂದ ದೇವತೆಗಳಾಗುತ್ತಿದ್ದೀರಿ. ಮೊದಲು ನೀವು ಬ್ರಾಹ್ಮಣ ವರ್ಣಕ್ಕೆ ಬರುತ್ತೀರಿ. ದಿಲ್ವಾಡ ಮಂದಿರ ನಿಮ್ಮ ಸರಿಯಾದ ಯಾದ್ಗಾರ ಆಗಿದೆ. ನಾವು ರಾಜಯೋಗವನ್ನು ಕಲಿಯುತ್ತಿದ್ದೇವೆ ಎಂದು ಹೇಳಿ ಕಲಿಸುವವರು ಅತ್ಯಂತ ಶ್ರೇಷ್ಠ ತಂದೆಯಾಗಿದ್ದಾರೆ. ಭಾಗೀರಥನ ಮೇಲೆ ಬರುತ್ತಾರೆ. ಅದು ಜಡ ಯಾದ್ಗಾರ್. ಇವರು ಚೈತನ್ಯ. ಆದಿದೇವ ಆದಿದೇವಿ ಕೂಡ ಇದ್ದಾರೆ. ಇದನ್ನೇ ರಾಜಯೋಗ ಎಂದು ಕರೆಯಲಾಗುತ್ತದೆ. ಮೇಲೆ ರಾಜಧಾನಿಯ ಚಿತ್ರವಿದೆ. ಈ ಯಾದ್ಗಾರ್ ಸಂಪೂರ್ಣ ಅಕ್ಯುರೇಟ್ ಆಗಿದೆ. ಕೆಳಗೆ ರಾಜಯೋಗದ ತಪಸ್ಸು ಇದೆ. ನೀವು ತಪಸ್ಸು ಮಾಡುತ್ತಿದ್ದೀರಿ. ತಂದೆಯನ್ನು ನೆನಪು ಮಾಡುತ್ತಿದ್ದೀರಿ. ಇದು ಗುರಿ ಉದ್ದೇಶ ಆಗಿದೆ. ಆಶ್ಚರ್ಯವಲ್ಲವೇ? ನಾವು ದೇವತೆಗಳಾಗುತ್ತೇವೆ ಎಂದು ನಿಮಗೆ ಗೊತ್ತಿದೆ. ನೀವು ಕೇಳಬಹುದು, ದಿಲ್ವಾಡ ಮಂದಿರ ನೋಡಿದ್ದೀರಾ? ನಾವು ಚೈತನ್ಯವಾಗಿದ್ದೇವೆ. ಅದು ನಮ್ಮ ಜಡ ಯಾದ್ಗಾರ್ ಆಗಿದೆ. ಶಿವಬಾಬಾ ಅತ್ಯಂತ ಶ್ರೇಷ್ಠನಾಗಿದ್ದಾರೆ. ಆ ತಂದೆಯೇ ನಮ್ಮನ್ನು ಬ್ರಾಹ್ಮಣರನ್ನಾಗಿ ಮಾಡಿ ನಂತರ ದೇವತೆಗಳನ್ನಾಗಿ ಮಾಡುತ್ತಾರೆ. ಶಿಕ್ಷಣದಿಂದ ನಾವು ಹೀಗಾಗುತ್ತೇವೆ. ಮಾತು ಸಂಪೂರ್ಣ ಸಹಜವಾಗಿದೆ. ಓದುವವರು ನಂಬರ್ ವಾರ್ ಇದ್ದಾರೆ. ಶಿಕ್ಷಣದಲ್ಲಿ ಏನಾದರೂ ತೊಂದರೆ ಇದ್ದರೆ ಬೇಹದ್ದಿನ ತಂದೆಗೆ ಪತ್ರ ಬರೆಯಬೇಕು. ಏನೇ ದೂರು ಇದ್ದರೂ ಬಾಬಾ ಕುಳಿತಿದ್ದಾರೆ. ಯಾರು ಚೆನ್ನಾಗಿ ನಡೆಯುತ್ತಾರೋ ಅಂತಹ ಮಕ್ಕಳ ಮೇಲೆ ಬಹಳ ಪ್ರೀತಿ ಇರುತ್ತದೆ. ಇಲ್ಲಿಗೆ ಬಂದರೆ ಮಕ್ಕಳಿಂದ ಬೇಸರವಾಗುತ್ತದೆ ಎಂದು ಹೇಳುತ್ತಾರೆ. ಬೇಸರ ತರಿಸಿದರೆ ಪ್ರೀತಿ ಮಾಡುತ್ತಾರೆಯೇ? ಇದರಲ್ಲೂ ಹೀಗಿದೆ. ಹಾಳಾಗಿ ಬಿಡುತ್ತಾರೆ. ಇವರು ಚೀಚಿಯಾಗಿದ್ದಾರೆ ಎಂದು ಬ್ರಾಹ್ಮಣಿಗೆ ಪತ್ರ ಬರೆದು ಕೊಡುತ್ತಾರೆ. ಆದರೂ ಎಲ್ಲಿಗೆ ಹೋಗುತ್ತಾರೆ ಎಂದು ತಂದೆ ದಯಾಹೃದಯಿ ಹೇಳುತ್ತಾರೆ. ಅವರಿಂದ ಬರೆಸಿಕೊಳ್ಳಿರಿ.
ನಾನು ಇದನ್ನು ಮಾಡಿದ್ದೇನೆ, ಅಂದರೆ ನನ್ನಿಂದ ಇಂತಹ ತಪ್ಪಾಗಿದೆ, ಅದಕ್ಕೆ ನಾನು ಪಶ್ಚಾತ್ತಾಪ ಪಡುತ್ತೇನೆ, ಮತ್ತೆ ಇಂತಹ ಸೋಲನ್ನು ಅನುಭವಿಸುವುದಿಲ್ಲ ಎಂದು ಅವರಿಂದ ಪತ್ರ ಬರೆಸಿಕೊಳ್ಳಿರಿ. ಬಹಳಷ್ಟು ಮಕ್ಕಳು ಸೋಲುತ್ತಾರೆ. ಇದಕ್ಕೆ ಸೋಲು ಗೆಲುವಿನ ಆಟ ಎಂದು ಕರೆಯಲಾಗುತ್ತದೆ. ತಂದೆ ಇದ್ದಾಗ ಮಾಯೆಯ ಯುದ್ಧ ಶುರುವಾಗುತ್ತದೆ. ಸತ್ಯಯುಗದಲ್ಲಿ ಒಬ್ಬರನ್ನೊಬ್ಬರು ಪ್ರೀತಿಸುವುದಿಲ್ಲ ಎಂದೇನಿಲ್ಲ, ಆದರೆ ವಿಕಾರಗಳ ಯೋಚನೆ ಎಂದಿಗೂ ಇರುವುದಿಲ್ಲ. ಇಲ್ಲಿ ರಾವಣನ ರಾಜ್ಯದಲ್ಲಿ ದೇಹದ ಅಭಿಮಾನದಲ್ಲಿರುವುದರಿಂದ ತಂದೆ ಪ್ರೀತಿ ಮಾಡಲು ಬಿಡುವುದಿಲ್ಲ. ಇಲ್ಲದಿದ್ದರೆ ಮಾಯೆಗೆ ವಶರಾಗಿ ಕೆಳಗೆ ಬಿದ್ದು ಬಿಡುತ್ತಾರೆ. ಏಕೆಂದರೆ ರಾವಣನ ರಾಜ್ಯದಲ್ಲಿ ಅಶುದ್ಧ ವಿಚಾರಗಳಿರುತ್ತವೆ. ಆದ್ದರಿಂದ ಅಂತಹವರಾಗಲು ಮಕ್ಕಳು ಶ್ರಮ ಪಡಬೇಕಾಗುತ್ತದೆ. ಇಲ್ಲಿ ಪ್ರೀತಿಯೂ ಚೀಚಿಯಾಗಿದೆ. ಪ್ರಿಯತಮ ಪ್ರಿಯತಮೆಯರ ಗಾಯನವೂ ಮಾಡಲಾಗಿದೆ. ಆ ಪ್ರಿಯತಮ ಪ್ರಿಯತಮೆಯರಲ್ಲಿ ಶುದ್ಧ ಪ್ರೀತಿ ಇತ್ತು. ಅವರಲ್ಲಿ ಯಾವುದೇ ಕೆಟ್ಟ ವಿಚಾರವಿರಲಿಲ್ಲ. ಆದ್ದರಿಂದ ಗಾಯನ ಮಾಡುತ್ತಾರೆ. ಸ್ತ್ರೀ ಪುರುಷರ ಪ್ರೀತಿ ಇರುತ್ತದೆ, ಆದರೆ ಅಲ್ಲಿ ಪ್ರೀತಿ ಮಾಡುವುದರಿಂದ ಯಾರೂ ಕೆಳಗೆ ಬೀಳುವುದಿಲ್ಲ. ಇಲ್ಲಿ ಕೆಳಗೆ ಬಿದ್ದು ಬಿಡುತ್ತಾರೆ. ಆ ಪ್ರಪಂಚವೇ ಬೇರೆಯಾಗಿದೆ. ಅದರ ಹೆಸರೇ ಸ್ವರ್ಗ. ಇದು ನರಕ. ಅದು ರಾಮರಾಜ್ಯ. ಇದು ರಾವಣನ ರಾಜ್ಯ. ಈಗ ಪುರುಷೋತ್ತಮ ಸಂಗಮ ಯುಗವಿದೆ. ನೀವು ಪದಮಾಪದಂ ಭಾಗ್ಯಶಾಲಿಗಳಾಗಿದ್ದೀರಿ. ಬೇಹದ್ದಿನ ತಂದೆಯ ಮಹಾವಾಕ್ಯಗಳನ್ನು ಕೇಳುತ್ತಿದ್ದೀರಿ. ಮಕ್ಕಳು ಶ್ರಮ ಪಡಬೇಕಾಗುತ್ತದೆ. ನಿಮ್ಮನ್ನು ಆತ್ಮ ಎಂದು ತಿಳಿದುಕೊಳ್ಳಿ ಎಂದು ತಂದೆ ಒತ್ತು ಕೊಡುತ್ತಾರೆ. ದೇಹದ ಪ್ರೀತಿಯಲ್ಲಿ ಹೋಗಬೇಡಿ. ಅಲ್ಲಿದೆ ಪವಿತ್ರ ಪ್ರವೃತ್ತಿ ಮಾರ್ಗ, ಅಂದರೆ ಸತ್ಯಯುಗದಲ್ಲಿ ಪವಿತ್ರ ಪ್ರವೃತ್ತಿ ಮಾರ್ಗ. ಎಷ್ಟೊಂದು ಶ್ರೇಷ್ಠ ಪದವಿ. ನಂತರ ಅಪವಿತ್ರ ಪ್ರವೃತ್ತಿ ಮಾರ್ಗದಲ್ಲಿ ಬಂದು ಭಾರತದ ಗತಿ ಏನಾಗಿದೆ ನೋಡಿರಿ. ಈ ಶ್ರೀಮಂತಿಕೆ ಕೂಡ ಅಲ್ಪಕಾಲದವರೆಗೆ ಇದೆ. ಇದು ಮೃತ್ಯುಲೋಕ. ಇನ್ನು ಸ್ವಲ್ಪ ಸಮಯವಿದೆ ಎಂದು ತಂದೆ ಹೇಳುತ್ತಾರೆ. ನೀವು ಇಲ್ಲಿಗೆ 5000 ವರ್ಷಗಳ ಹಿಂದೆ ಸತ್ಯಯುಗದಲ್ಲಿದ್ದವರು. ಪುನರ್ಜನ್ಮ ಪಡೆಯುತ್ತಾ ಕೆಳಗೆ ಇಳಿದು ಬಂದಿದ್ದೀರಿ. ವೃಕ್ಷ ವೃದ್ಧಿಯಾಗುತ್ತಾ ಹೋಯಿತು. ಆತ್ಮಗಳು ಮೇಲಿಂದ ಬರುತ್ತಲೇ ಇರುತ್ತವೆ. ಆದಿಯಲ್ಲಿ ಈ ವೃಕ್ಷ ಹೇಗಿತ್ತು ಎಂದು ಯಾರಿಗೂ ಗೊತ್ತಿಲ್ಲ. ಋಷಿಮುನಿಗಳಿಗೆ ಏನೂ ಗೊತ್ತಿಲ್ಲ. ರಾವಣನ ರಾಜ್ಯವಿದೆ ಅಲ್ಲವೇ. ನಿಮ್ಮ ವಿಕರ್ಮಗಳು ವಿನಾಶವಾಗಲಿ ಎಂದು ತಂದೆ ಶ್ರಮ ಪಡಿಸುತ್ತಲೇ ಇರುತ್ತಾರೆ. ನಿಮ್ಮನ್ನು ಆತ್ಮ ಎಂದು ತಿಳಿದುಕೊಂಡರೆ ವಿಕರ್ಮ ವಿನಾಶವಾಗುತ್ತವೆ. ತಂದೆಯನ್ನು ಎಷ್ಟು ಸಮಯ ನೆನಪು ಮಾಡುತ್ತೀರಿ ಎಂದು ತಮ್ಮ ಚಾರ್ಟ್ ಇಟ್ಟುಕೊಳ್ಳಿರಿ. 8 ಗಂಟೆ ಕೆಲಸ ಕಾರ್ಯ, 8 ಗಂಟೆ ವಿಶ್ರಾಂತಿ, 8 ಗಂಟೆ ನೆನಪು ಮಾಡಬೇಕು. ಅವರೇ ಪದವಿ ಪಡೆಯಬಲ್ಲರು. ಈಗ ಸೃಷ್ಟಿಯ ಅಂತ್ಯವಾಗಿದೆ. ಆದ್ದರಿಂದ ಶರೀರವನ್ನು ಖುಷಿಯಿಂದ ಬಿಡಬೇಕು. ವಾಪಸ್ ಮನೆಗೆ ಖುಷಿಯಿಂದ ಹೋಗಬೇಕಲ್ಲವೇ. ಜೀವಘಾತ ಮಾಡಿಕೊಂಡರೆ, ಅಂದರೆ ಶರೀರದ ಹತ್ಯೆ ಮಾಡಿಕೊಂಡರೆ ವಾಪಸ್ ಹೋಗಲು ಸಾಧ್ಯವಿಲ್ಲ. ಬಾವಿಗೆ ಬಿದ್ದರೂ ನಿಮಗೆ ನೀವೇ ಶೂಟ್ ಮಾಡಿಕೊಂಡರೂ ಅವರು ವಾಪಸ್ ಹೋಗುವುದಿಲ್ಲ. ದುಃಖವಂತೂ ಇರುತ್ತದೆ. ಮರುಜನ್ಮ ಪಡೆದು ಮತ್ತೆ ಮಗುವಾಗುತ್ತಾರೆ. ಈಗ ತಂದೆ ನಿಮಗೆ ಬೇಹದ್ದಿನ ಜ್ಞಾನ ತಿಳಿಸುತ್ತಾರೆ. ಸುಖವು ಬೇಹದ್ದಿನದು, ನಾಲೆಡ್ಜ್ ಕೂಡ ಬೇಹದ್ದಿನದು. ಬೇಹದ್ದಿನ ಮಾಲೀಕನೇ ಬೇಹದ್ದಿನ ನಾಲೆಡ್ಜ್ ಕೊಡುತ್ತಾರೆ ಎಂದು ಮಕ್ಕಳಿಗೆ ಗೊತ್ತಿದೆ. ನೀವು ಬೇಹದ್ದಿನ ಸೃಷ್ಟಿಯ ಮಾಲೀಕರಾಗುತ್ತೀರಿ. ನಾನು ರಾಜಾರಾಣಿ ಆಗುವುದಿಲ್ಲ. ನಿಮಗೆ ರಾಜ್ಯ ಕೊಡುತ್ತೇನೆ, ನಾನು ಆಗುವುದಿಲ್ಲ ಎಂದು ಅವರು ಸ್ವತಃ ಹೇಳುತ್ತಾರೆ. ಇದೊಂದು ಆಟವಾಗಿದೆ, ಬೇಹದ್ದಿನ ಆಟವಾಗಿದೆ. ನನ್ನೊಬ್ಬನನ್ನೇ ನೆನಪು ಮಾಡಿ ಎಂದು ಈಗ ತಂದೆ ಹೇಳುತ್ತಾರೆ. ದೈವಿ ಗುಣಗಳನ್ನು ಧಾರಣೆ ಮಾಡಿರಿ. ಊಟ ಪಾನೀಯ ಹೀಗೆ ಸಿಗುತ್ತದೆ.
ತಿನ್ನದಿದ್ದರೆ ನೌಕರಿ ಇತ್ಯಾದಿ ಹೋಗಿಬಿಡುತ್ತದೆ ಎಂದು ಕೇಳುತ್ತಾರೆ. ಆಗ ಶಿವಬಾಬಾರನ್ನು ನೆನಪು ಮಾಡಿ ಎಂದು ಯುಕ್ತಿ ತಿಳಿಸುತ್ತಾರೆ. ಯೋಗ ಬಲದಿಂದ ನೀವು ಐರನ್ ಏಜ್ಡ ಪರ್ವತವನ್ನು ಬಂಗಾರ ಯುಗವನ್ನಾಗಿ ಮಾಡುತ್ತೀರಿ. ಅಲ್ಲಿ ಬಂಗಾರದ ಗಣಿಗಳು ತುಂಬಿರುತ್ತವೆ. ಪ್ರತಿಯೊಂದು ವಸ್ತು ಸಹಜವಾಗಿ ಸಿಗುತ್ತದೆ. ನಿಮ್ಮ ಜೀವನವು ಸಹಜವಾಗಿ ಕಳೆಯುತ್ತದೆ. ಕಾಯಿಲೆ ಇತ್ಯಾದಿ ಏನೂ ಇರುವುದಿಲ್ಲ. ಭಕ್ತಿ ಮಾರ್ಗದಲ್ಲಿ ಬಹಳ ಪೆಟ್ಟು ತಿಂದಿದ್ದೀರಿ ಎಂದು ತಂದೆಗೆ ಗೊತ್ತಿದೆ. ಭಗವಂತನನ್ನು ಭೇಟಿಯಾಗಲು ಕಷ್ಟಪಟ್ಟಿದ್ದೀರಿ. ಭಗವಂತನನ್ನು ತಿಳಿದುಕೊಂಡೇ ಇಲ್ಲ ಎಂದ ಮೇಲೆ ಸಿಗುವುದು ಹೇಗೆ? ನಾನೇ ಬರಬೇಕಾಗುತ್ತದೆ ಎಂದು ತಂದೆ ಹೇಳುತ್ತಾರೆ. ಭಗವಂತ ಯಾವ ರೂಪದಲ್ಲಿ ಬರುತ್ತಾನೋ ಎಂದು ಗೊಂದಲ ಮಾಡಿಕೊಳ್ಳುತ್ತಾರೆ. ವಾಸ್ತವದಲ್ಲಿ ನೀವು ಇಲ್ಲಿ ಸುರಕ್ಷತೆಯಲ್ಲಿ ಕುಳಿತಿದ್ದೀರಿ. ಒಬ್ಬ ತಂದೆ ಎಲ್ಲರನ್ನೂ ದುಃಖದಿಂದ ಬಿಡಿಸಿ ಶಾಂತಿಧಾಮ ಸುಖಧಾಮಕ್ಕೆ ಕರೆದುಕೊಂಡು ಹೋಗುತ್ತಾರೆ. ಆದ್ದರಿಂದ ಭಕ್ತಿ ಮಾರ್ಗದಲ್ಲಿ ಎಲ್ಲರೂ ಆ ಒಬ್ಬರನ್ನೇ ನೆನಪು ಮಾಡುತ್ತಾರೆ. ಒಬ್ಬನೇ ಬೇಹದ್ದಿನ ತಂದೆಯಾಗಿದ್ದಾರೆ. ಆದ್ದರಿಂದ ಅವರ ಮೇಲೆ ಬಹಳ ಪ್ರೀತಿ ಬರುತ್ತದೆ. ಅವರೇ ಅಷ್ಟು ಸುಖ ಕೊಡುತ್ತಾರೆ. ಡ್ರಾಮಾ ಅನುಸಾರ ಕಟ್ಟಲ್ಪಟ್ಟಿದ್ದಾರೆ. ಆಶೀರ್ವಾದ ಇತ್ಯಾದಿ ಮಾಡುವುದಿಲ್ಲ. ಇದು ಡ್ರಾಮಾದಲ್ಲಿ ನಿಗದಿಯಾಗಿದೆ ಎಂದು ಹೇಳುತ್ತಾರೆ. ನಾನು ಓದಿಸಲೇಬೇಕಿದೆ. ಪ್ರಪಂಚದ ಇತಿಹಾಸ ಭೂಗೋಳವನ್ನು ತಿಳಿಸಬೇಕಿದೆ. ನೀವು ಈಗ ಮೇಲೆ ಏರುವ ಪಾಠವನ್ನು ಓದುತ್ತಿದ್ದೀರಿ. ಈ ನಾಲೆಡ್ಜ್ ಈಗಲೇ ಸಿಗುತ್ತದೆ, ಮತ್ತೆಂದೂ ಸಿಗುವುದಿಲ್ಲ. ಸ್ವಲ್ಪವೂ ನೆನಪಿರುವುದಿಲ್ಲ. ನಮಗೆ ಈ ಪದವಿ ಹೇಗೆ ಸಿಕ್ಕಿತು ಎಂಬುದು ಇವರಿಗೂ ಗೊತ್ತಿಲ್ಲ. ನಿಮಗೆ ಗೊತ್ತಿದೆ. ಚಕ್ರವನ್ನು ಸಹ ನೀವು ತಿಳಿದುಕೊಂಡಿದ್ದೀರಿ. ಆದ್ದರಿಂದ ನಿಮ್ಮ ಜನ್ಮ ವಜ್ರ ಸಮಾನವಾಗಿದೆ. ಆಗ ನೀವು ಮಕ್ಕಳಿಗೆ ಎಷ್ಟು ಖುಷಿ ಇರಬೇಕು. ಮುಂದೆ ಹೋಗುತ್ತಾ ಯಾವಾಗ ಸತೋಪ್ರಧಾನ ಸ್ಥಿತಿಗೆ ಬರುತ್ತೀರೋ ಆಗ ಬಹಳ ಖುಷಿ ಇರುತ್ತದೆ. ರಜೋ ತಮೋದಲ್ಲಿ ನಿಮ್ಮ ಖುಷಿ ಕಡಿಮೆಯಾಗುತ್ತದೆ. ಈಗ ಮತ್ತೆ ನೆನಪು ಮಾಡಿ ಎಂದು ತಂದೆ ಹೇಳುತ್ತಾರೆ. ಸಂಶಯದ ವಿಷಯವಿಲ್ಲ. ನನ್ನನ್ನು ನೆನಪು ಮಾಡಿದರೆ ನಿಮ್ಮ ಎಲ್ಲ ಪಾಪಗಳು ಭಸ್ಮವಾಗುತ್ತವೆ ಎಂದು ತಂದೆ ಹೇಳುತ್ತಾರೆ. ಇದು ಗೀತಾಯುಗವಾಗಿದೆ. ರಾಜಯೋಗ ಕಲಿಸಲು ನಾನು ಕಲ್ಪದ ಸಂಗಮ ಯುಗದಲ್ಲಿಯೇ ಬರುತ್ತೇನೆ. ಭಗವಂತ ಕಲ್ಲು ಮಣ್ಣಿನಲ್ಲಿದ್ದಾರೆ ಎಂದು ತಂದೆಯ ನಿಂದನೆ ಮಾಡುತ್ತೀರಿ. ಅದಕ್ಕೆ ಗುಪ್ತ ಶಿಕ್ಷೆಯೂ ಸಿಗುತ್ತದೆ. ಕಲ್ಲು ಬುದ್ಧಿಯವರಾಗುತ್ತೀರಿ. ಸ್ವಲ್ಪವೂ ತಿಳುವಳಿಕೆ ಇಲ್ಲ. ಈ ಜ್ಞಾನಕ್ಕೂ ಮುನ್ನ ನಾವು ಕೋತಿಗಳಂತಿದ್ದೆವು ಎಂದು ಈಗ ಮಕ್ಕಳಿಗೆ ಗೊತ್ತಿದೆ. ಕೋತಿಯಲ್ಲಿ ವಿಕಾರಗಳು ಎಲ್ಲಕ್ಕಿಂತ ಜಾಸ್ತಿ ಇರುತ್ತವೆ. ಈಗ ಮಕ್ಕಳು ದೈವಿ ಗುಣ ಧಾರಣೆ ಮಾಡಿ ಎಂದು ತಂದೆ ಹೇಳುತ್ತಾರೆ. ಯಾರಿಗೂ ದುಃಖ ಕೊಡಬೇಡಿ. ಮನಸ ವಾಚ ಕರ್ಮಣ ಯಾರನ್ನು ನೋಯಿಸಬೇಡಿ. ಈ ಪ್ರಪಂಚವೇ ಸಮಾಪ್ತಿಯಾಗಲಿದೆ ಎಂದು ನಿಮಗೆ ಗೊತ್ತಿದೆ. ಮಕ್ಕಳು ತಂದೆಯನ್ನು ನೆನಪು ಮಾಡುವ ಪರಿಶ್ರಮ ಪಡಬೇಕು. 84 ಜನ್ಮಗಳ ಚಕ್ರವನ್ನು ನೆನಪು ಮಾಡಿಕೊಳ್ಳಬೇಕು ಮತ್ತು ದೈವಿ ಗುಣಗಳನ್ನು ಧಾರಣೆ ಮಾಡಿಕೊಳ್ಳಬೇಕು. ದೈವಿ ಗುಣಗಳು ಇತ್ತು. ಇಡೀ ಪ್ರಪಂಚದಲ್ಲಿ ಸುಖ, ಶಾಂತಿ, ಪವಿತ್ರತೆ ಇತ್ತು. ಹಾಗಾದರೆ ದೇವತೆಗಳು ಯಾರು? ಇವರು ದೇವತೆಯಂತಿದ್ದಾರೆ ಎಂದು ಹೇಳಲಾಗುತ್ತದೆ. ದೇವತೆ ಎಂದರೆ ಅವರಲ್ಲಿ ದೈವಿ ಗುಣಗಳಿರುತ್ತವೆ. ಈಗ ನೀವು ಮನುಷ್ಯರಿಂದ ದೇವತೆಗಳಾಗುತ್ತಿದ್ದೀರಿ. ಡ್ರಾಮಾ ಅನುಸಾರ ನೀವು ಪುರುಷಾರ್ಥವನ್ನು ಅವಶ್ಯವಾಗಿ ಮಾಡುತ್ತೀರಿ. ಒಳ್ಳೆಯದು. ಆತ್ಮಿಕ ಮಧುರಾತಿ ಮಧುರ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ. ವರದಾನ: ಸದಾ ಹರ್ಷಿತ ಭವ. ಸದಾ ಹರ್ಷಿತರಾಗಲು ಯಾವ ಧಾರಣೆಯ ಅವಶ್ಯಕತೆ ಇದೆ? ಎಲ್ಲೋ ಒಂದು ಕಡೆ ಆಕರ್ಷಿತರಾಗಿರುವುದೇ ಸದಾ ಹರ್ಷಿತರಾಗಿ ಇರದಿರಲು ಕಾರಣವಾಗಿದೆ. ಹಾಗಾದರೆ ಹರ್ಷಿತರಾಗಿ ಇರಲು ಸಾಧ್ಯವಿಲ್ಲ. ಸರ್ವ ಕರ್ಮೇಂದ್ರಿಯಗಳನ್ನು ಕಮಲ ಸಮಾನ ಮಾಡಿಕೊಳ್ಳಿರಿ. ಕಮಲ ಪುಷ್ಪ ಸಮಾನರಾದರೆ ಸದಾ ಆಕರ್ಷಣೆಯಿಂದ ದೂರವಿರುತ್ತೀರಿ ಮತ್ತು ಸದಾ ಹರ್ಷಿತರಾಗಿರುತ್ತೀರಿ. ಒಳ್ಳೆಯದು. ಓಂ ನಮಃ ಶಿವಾಯ.